शक्तिये ॐ शक्तिये आदिपराशक्तिये ॐ शक्तिये मरुररसिये ॐ शक्तिये ॐ विनायका ॐ शक्तिये ॐ कामाक्षिये ॐ शक्तिये ॐ बंगारु कामाक्षिये ॐ शक्ति 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 ॐ ॐ செங்கதிரும் கீழ் திசையில் செம்பனொளி பாய்ச்சியுன் சேவடிகள் வணங்கி நின்றான். எங்குமுள புள்ளினமும் இன்துயிலின் மீண்டுன்னை ஏத்தி வழிபட்டு நிற்கும். பொங்கு தேர் வண்டினமும் தேனுண்டு தேவி உனை சீர்பாடி உலவி நிற்கும். எங்கள் வினை தீர்க்க மேல் மருவத்தூர் குடிகொண்ட எம் தாயை செண்பகமும் புன்னையோடும் சீரார்ந்த கோங்கமோடும் செங்காந்தன் மலரும் கொண்டே தன்னிலவு முல்லையோடு மல்லிகையும் கண்பிடவும் தகு கொன்றை தூவி நின்றே. விண்ணாட்டரம் பெயரும் மண்ணாட்டு மெல்லியரும் வந்துன்றன் முன்றில் நின்றார். மண்ணுலக போற்ற மேல் மருவத்தூர் குடி கொண்ட மாதேவி விழிகள் திறவா திரவாய். ಶಕ್ತಿ. ತನಗಾಗಿಯೇ ಎಲ್ಲರನ್ನೂ ಇಟ್ಟುಕೊಳ್ಳುವವನಿಗೆ ನೆಮ್ಮದಿ ಇರುವುದಿಲ್ಲ. ಇದು ಅಮ್ಮನವರ ದೈವವಾಣಿ. ಓಂ ಶಕ್ತಿ. ಓಂ ಶಕ್ತಿ. ಓಂ ಶಕ್ತಿ ಶಕ್ತಿ. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ನಾವು ವರ್ಷ ಶಕ್ತಿ ಮಾಲೆ ಹಾಕೊಂಡು ವ್ರತವಿದ್ದು ಇರುಮುಡಿ ಹೊತ್ತು ಸಿದ್ಧರ ಪೀಠಕ್ಕೆ ಹೋಗಿ ಬರ್ತೀವಿ ಅಲ್ವಾ? ಈ ಮಹೋನ್ನತವಾದ ಇರುಮುಡಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಶಕ್ತಿ. ಮೊದಲು ಇರುಮುಡಿ ಅಂದರೆ ಏನು ಅಂತ ನಾನು ತಿಳ್ಕೊಳ್ಳೋಣ ಶಕ್ತಿಗಳೇ. ಇರುಮುಡಿ ಅಂದರೆ ಇರುಳ್ ಮುಡಿ ಎಂದರ್ಥ. ಇರುಳ್ ಅಂದರೆ ಕತ್ತಲೆ, ಮುಡಿ ಅಂದರೆ ಗಂಟು. ಇರುಮುಡಿ ಅಂದರೆ ನಮ್ಮಲ್ಲಿರುವ ಇರುಳನ್ನು ಅಂದರೆ ಕತ್ತಲೆಯನ್ನು ಹೋಗಲಾಡಿಸತಕ್ಕಂತಹ ಮುಡಿ. ನಮ್ಮಲ್ಲಿ ಎರಡು ಕಷ್ಟವನ್ನು ನೀಗಿಸುವ ಮುಡಿ. ಅದೇನೆಂದರೆ, ಒಂದು ನಮ್ಮ ಕುಟುಂಬದಲ್ಲಿರುವ ಎಲ್ಲರ ಕೊಳಕುಗಳನ್ನು ಹೋಗಲಾಡಿಸುವ ಮುಡಿ. ಇನ್ನೊಂದು ನಮ್ಮ ಕೊಳಕುಗಳನ್ನು ಹೋಗಲಾಡಿಸುವ ಮುಡಿ. ಕುಟುಂಬದಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಬಾಳಬೇಕು ಎಂಬುದನ್ನು ತೋರಿಸುವ ರೀತಿಯಲ್ಲಿ ಆ ಇರುಮುಡಿಯ ಚೀಲ. ಎರಡು ಚೀಲಗಳು ಒಂದೇ ಕಡೆ ಸೇರುವಂತೆ ಕಟ್ಟಲ್ಪಟ್ಟಿರುತ್ತದೆ. ಈ ರೀತಿಯಲ್ಲಿರುವ ಚೀಲದಲ್ಲಿ ಅಮ್ಮ ಹೇಳಿರುವಂತೆ ಹಲವು ವಸ್ತುಗಳನ್ನು ನಾವು ಹಾಕ್ತೀವಿ. ಈಗ ಆ ವಸ್ತುಗಳು ಏನಂತ ನೋಡೋಣ ಶಕ್ತಿಗಳೇ.
ಎಡಭಾಗದಲ್ಲಿ ಅರಿಶಿಣದ ಗೆಡ್ಡೆ, ಒಳ್ಳೆ ಕುಂಕುಮ, ಒಳ್ಳೆ ಗಂಧ, ಕರ್ಪೂರ, ನಿಂಬೆಹಣ್ಣು, ತೆಂಗಿನಕಾಯಿ ಇವುಗಳನ್ನು ನಾವು ಅಭಿಷೇಕ ವಸ್ತುಗಳ ಇಡುವ ಜಾಗದಲ್ಲಿ ಇಡಬೇಕು. ಇನ್ನೊಂದು ಭಾಗದಲ್ಲಿ ಒಳ್ಳೆ ಅಕ್ಕಿಯನ್ನು ಅನ್ನದಾನಕ್ಕಾಗಿ ಇಡಬೇಕು. ನಮ್ಮ ಕಷ್ಟಗಳನ್ನು ನಾವೇ ಹೊರಬೇಕು. ನಮ್ಮ ಕಷ್ಟಗಳನ್ನು ನಾವೇ ಕಟ್ಟಿ ಅದನ್ನು ಅಮ್ಮನ ಬಳಿ ಇಡಬೇಕು. ಅದಕ್ಕೋಸ್ಕರವಾಗಿ ಆ ಇರುಮುಡಿ ಚೀಲವನ್ನು ನಾವು ನಮ್ಮ ಕರಗಳಿಂದ ಕಟ್ಟಬೇಕು. ಈ ಇರುಮುಡಿಯನ್ನು ಒಂದು ಕುಟುಂಬದಲ್ಲೆಲ್ಲ ಅಮ್ಮ, ಅಪ್ಪ, ಮಕ್ಕಳು ಎಲ್ಲರೂ ಸೇರಿ ಅಲ್ಲಿ ಅದನ್ನು ತಗೊಂಡು ಹೋಗಿ ಬರಬಹುದು. ಅದಲ್ಲದೆ ಹೆಣ್ಣು ಮಕ್ಕಳು ಬರ್ಬೋದು, ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಸಹ ಅಲ್ಲಿಗೆ ಬರ್ಬೋದು. ಇರುಮುಡಿ ತಗೊಂಡು ಎಲ್ಲರೂ ಬರ್ಬೋದು ಅಂತ ಅಮ್ಮ ತಿಳಿಸಿದ್ದಾರೆ. ನಾವೀಗ ಇರುಮುಡಿ ಅಂದರೆ ಏನು, ಇರುಮುಡಿಯಲ್ಲಿ ಹಾಕ್ತಕ್ಕಂಥ ಪದಾರ್ಥಗಳು ಯಾವುವು, ಇರುಮುಡಿಯನ್ನು ಯಾರೆಲ್ಲ ಹೊತ್ತು ಬರ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ ಶಕ್ತಿಗಳೇ? ಸರಿ, ಈಗ ಮಂಡಳಿಗಳಲ್ಲಿ ನಾವು ಇರುಮುಡಿಯನ್ನು ಹೇಗೆ ಕಟ್ಟಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಶಕ್ತಿಗಳೇ. ಮಂಡಳಿಗಳಲ್ಲಿ ಇರುಮುಡಿಯನ್ನು ಕಟ್ಟುವಾಗ ಮೊದಲು ಮಂಡಳಿಗಳಲ್ಲಿ ನಾವು ಸುತ್ತು ಪೂಜೆ ಹಾಕಿ ಸ್ಥಳವನ್ನು ಶುದ್ಧ ಮಾಡಿಕೊಳ್ಬೇಕು. ಆಮೇಲೆ ಎಲ್ಲದಕ್ಕೂ ಮೂಲ ಕಾರಣವಾಗಿ ನಿಂತು ನಮಗೆ ದಾರಿದೀಪವಾಗಿರುವ ಗುರುವನ್ನು ಮನಸ್ಸಿನಲ್ಲಿ ನೆನೆದು ಆ ಗುರುವಿನ ಪಟವಿಗೆ ನಾವು ಅರ್ಚನೆ ಮಾಡಿ ಆರಾಧನೆ ಮಾಡಿ ಎಲ್ಲರೂ ಕುಳಿತುಕೊಂಡು ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು. ಆರಾಧನೆ ಆರಂಭವಾಗುವ ಮೊದಲು ನಾವು ಇರುಮುಡಿಯನ್ನು ಕಟ್ಟಿಟ್ಟು ಅದಕ್ಕೆ ಶಕ್ತಿ ತುಂಬುವಂತೆ ಮಾಡಬೇಕು. ಅದಾದ ನಂತರ ಒಬ್ಬೊಬ್ಬರು ಸರತಿಯಾಗಿ ಬಂದು ನಮ್ಮ ಇರುಮುಡಿ ಮಾಲೆ ಧರಿಸಲು ಬರಬೇಕು. ಹಾಗೆ ಮಾಲೆ ಧರಿಸುವಾಗ 1ರಿಂದ 9 ಮಾಲೆ ಒಳಗೆ ಧರಿಸುವ ಕ್ರಮವನ್ನು ಅಮ್ಮ ನಮ್ಮ ಒಂದು ವಿಶೇಷತೆಯನ್ನು ನೀಡಿದ್ದಾರೆ. ಆ ವಿಶೇಷತೆ ಏನಂತ ತಿಳ್ಕೊತೀರಾ ಶಕ್ತಿಗಳೇ? ಕೆಂಪು ವಸ್ತ್ರ ಧರಿಸಿದವರಿಗೂ ಶಕ್ತಿ ಮಾಲೆ ಹಾಕುವಂಥ ಕ್ರಮಗಳು ಅವುಗಳು ಯಾವುವು ಅಂತ ನಾನು ತಿಳಿಸ್ಕೊಡ್ತೀನಿ ಶಕ್ತಿಗಳೇ. ಯಾರು ಗುರುಶಕ್ತಿಯನ್ನಾಗಿ ಮಾಡಲ್ಪಟ್ಟಿರುತ್ತಾರೋ ಅವರು 5 ಕೆಂಪು ವಸ್ತ್ರ ಶಕ್ತಿಗಳಿಗೂ ಮೊದಲು ಆರಾಧನೆ ಮಾಡಿ ದೃಷ್ಟಿ ತೆಗಿಬೇಕು. ನಂತರ ಅವರನ್ನು ಶಕ್ತಿಯಾಗಿ ಭಾವಿಸಿ ಅವರ ಹಣೆಯಲ್ಲೂ ಪಾದದಲ್ಲೂ ಅರಿಶಿನ, ಕುಂಕುಮ, ಗಂಧ, ಬೊಟ್ಟುಗಳನ್ನು ಇಡಬೇಕು. ಅದಾದ ನಂತರ ಆರಾಧನೆ ಮಾಡಿ ದೃಷ್ಟಿ ತೆಗಿಬೇಕು. ಇದನ್ನೇ ಶಕ್ತಿಗಳು ಗುರುಶಕ್ತಿಗೆ ಮಾಡಬೇಕು. ಗುರುಶಕ್ತಿಯ ಮಾಲೆಯನ್ನು ಇರುಮುಡಿಯ ಚೀಲವನ್ನು ಅಮ್ಮನ ಪಟದ ಮುಂದಿರಿಸಿ 5 ಶಕ್ತಿಗಳು ಸೇರಿ ಆರಾಧನೆ ಮಾಡಿ ಮಾಲೆಯ ಡಾಲರನ್ನು ಬಲಗೈಯಲ್ಲೂ ಮೇಲ್ಭಾಗವನ್ನು ಎಡಗೈಯಲ್ಲೂ ಹಿಡಿದು ನೇರವಾಗಿ ಇಟ್ಕೊಂಡು ಪಟದಲ್ಲಿ ಮೇಲೆ ಮತ್ತು ಕೆಳಗಾಗಿ 3 ಬಾರಿ ತೋರಿಸಿ ಶಕ್ತಿಯನ್ನು ತುಂಬಿಸಿ ಪಟಕ್ಕೆ ಹಾಕಬೇಕು. ಗುರುಶಕ್ತಿಯಾಗಿ ನಾವು ಮಾಡಬೇಕಾದವ್ರನ್ನ ಉತ್ತರದ ಕಡೆ ಮಂಡಿ ಇಟ್ಟು ಎಡಗಾಲನ್ನ ಊನಿ ಬಲಗಾಲನ್ನು ಮಡಚಿ ಕೂರಿಸಬೇಕು. ಪುರುಷ ಶಕ್ತಿಗಳಾಗಿ ಗುರುಶಕ್ತಿ ಇದ್ದಲ್ಲಿ ಅವರನ್ನು ಬಲಗಾಲನ್ನು ಊಣಿಸಿ ಎಡಗಾಲನ್ನು ಮಡಚಿ ಕೂರಿಸಬೇಕು. ಈ 5 ಶಕ್ತಿಗಳು ಪಟವನ್ನು ಸುತ್ತಿ ಬಂದು ಆ ಗುರುಶಕ್ತಿಯ ಕೊರಳಲ್ಲಿ ಮಾಲೆಯನ್ನು ಹಾಕಬೇಕು. ಅದೇ ಸಮಯ ಗುರುಶಕ್ತಿಯ ಮಡಿಲಲ್ಲಿ ಇಟ್ಟ ಇರುಮುಡಿಯ ಮೇಲೆ ತಮ್ಮ 2 ಕೈಗಳನ್ನು ಇಟ್ಟು ಅಮ್ಮ ಹೇಳಿದ ಆಶೀರ್ವಚನದ ಹಾಗೆ ಮಾತಾ, ಪಿತಾ, ಗುರು, ಕುಲದೈವರಾಗಿರುವವರನ್ನು ನಿನ್ನ ಮನಸ್ಸಿನಲ್ಲಿ ಬೇಡ್ಕೊಂಡು ನೀನು ಬಂದ ದಾರಿಯನ್ನು ತಿರುಗಿ ನೋಡಬೇಕು. ಮನಸ್ಸನ್ನು ಸಂತೋಷವಾಗಿಟ್ಕೊಳ್ಬೇಕು. ತಾಯಿ ಆದಿಪರಾಶಕ್ತಿಯ ಬಳಿ ಎಲ್ಲರೂ ಪ್ರೀತಿಯಿಂದ ಇರಬೇಕು ಎಂದು ಹೇಳಿ ಅವರ ಇರುಮುಡಿಯನ್ನು ಎಡತೋಳಲ್ಲಿ ಇರಿಸಬೇಕು. ಅವರು ತನ್ನನ್ನು ತಾನೇ 1 ಸಲ ಸುತ್ತಿಕೊಂಡು ಇರುಮುಡಿಯನ್ನು ಇಳಿಸಿರುವ ಸ್ಥಳದಲ್ಲಿ ಅದನ್ನು ಇಳಿಸಿ ಇಡಬೇಕು. ಈಗ ಕೆಂಪು ವಸ್ತ್ರ ಶಕ್ತಿಗಳು 1ರಿಂದ 9 ವರ್ಷ ಶಕ್ತಿಮಾಲೆ ಧರಿಸ್ತಕ್ಕಂಥ ವಿಧಾನವನ್ನು ತಿಳ್ಕೊಂಡ್ರಿ ಅಲ್ವಾ? ಈಗ 10ನೇ ವರ್ಷ ಮಾಲೆ ಧರಿಸುವವರು ಮತ್ತು ವಸ್ತ್ರ ಧರಿಸುವ ವಿಧಾನ ಹೇಗಿರುತ್ತೆ ಅನ್ನೋದನ್ನು ನಾವೀಗ ತಿಳಿಸ್ಕೊಡ್ತೀನಿ ಶಕ್ತಿಗಳೇ.
ಪುರುಷರು ತಮ್ಮ ಹವ್ಯಾಸದ ಹಾಗೆ ಪಂಚೆಯನ್ನು ಧರಿಸುವ ವಿಧಾನಕ್ಕೆ ವಿರುದ್ಧವಾಗಿ ಧರಿಸಬೇಕು. ಅವರ ತಲೆಗೆ ಸಿಂಬೆಯಾಗಿ ಉಪಯೋಗಿಸಲು ಒಂದು ಟವಲನ್ನು ಇಟ್ಟುಕೊಳ್ಬೇಕು. ಸ್ತ್ರೀಯರು ಯಾವಾಗಲೂ ಧರಿಸುವ ವಿಧಾನಕ್ಕೆ ವಿರುದ್ಧವಾಗಿ ಸುತ್ತಿ ಆ ಸೆರಗು ಬಲದ ತೋಳಿನಲ್ಲಿ ಬರಬೇಕು. ಯಾವ ಕಾರಣದಿಂದಲೂ ಸೆರಗನ್ನು ಮುಂಭಾಗ ನೇತಾಡುವ ರೀತಿಯಲ್ಲಿ ಹಾಕಬಾರದು. ತಲೆ ಕೂದಲನ್ನು ಉಚ್ಚಿಯಲ್ಲಿ ಮುಡಿಗಂಟನ್ನು ಹಾಕಿ ಸುಮಂಗಲಿಗಳು ಹೂವನ್ನು ಸುತ್ತಿಕೊಳ್ಳಬೇಕು. ಹಣೆಯಲ್ಲಿ ಇಡುವ ಅರಿಶಿನ, ಕುಂಕುಮ, ಗಂಧ ಇವುಗಳನ್ನು ಅಡ್ಡಗೆರೆಯಲ್ಲಿ ಇಡಬೇಕು. 10ನೇ ಮಾಲೆ ಶಕ್ತಿಗಳು ಮಾಲೆಯನ್ನು ಧರಿಸುವಾಗ ಪುರುಷರು ಮಂಡಿ ಇಟ್ಟು ಕುಳಿತು ಅವರ 2 ಪಾದಗಳು ಬಲಭಾಗಕ್ಕೆ ಹೊರಬರುವ ರೀತಿಯಲ್ಲಿ ಎಡದ ಕೈಯನ್ನು ಊನಿ ಉತ್ತರ ದಿಕ್ಕಿಗೆ ನೋಡಿ ಕುಳಿತುಕೊಳ್ಳಬೇಕು. ಸ್ತ್ರೀಯರು ಮಂಡಿ ಇಟ್ಟು ಅವರ 2 ಪಾದಗಳು ಎಡಭಾಗದಲ್ಲಿ ಬರುವ ಹಾಗೆ ಬಲಗೈಯನ್ನು ಊನಿ ಉತ್ತರ ದಿಕ್ಕಿಗೆ ನೋಡಿ ಕುಳಿತುಕೊಳ್ಳಬೇಕು. ಹಳದಿ ವಸ್ತ್ರದ ಗುರುಶಕ್ತಿ ಯಾರಿಗೇ ಮಾಲೆ ಹಾಕಿದರೂ ತಮ್ಮ ಇರುಮುಡಿಯನ್ನು ತಲೆಯ ಮೇಲೆ ಇಟ್ಟುಕೊಂಡೇ ಮಾಲೆಯನ್ನು ಬೇರೆಯವರಿಗೆ ಹಾಕಬೇಕು. ಇವರ ಇರುಮುಡಿ ಚೀಲವನ್ನು ಪುರುಷರಿಗೆ ತಲೆಯ ಮೇಲೆ ಇಟ್ಟ ಸಿಂಬೆಯ ಮೇಲೂ, ಸ್ತ್ರೀಯರಿಗೆ ತಲೆಮುಡಿಗಂಟಿನ ಮೇಲೆಯೂ ಇಡಬೇಕು. ಅಭಿಷೇಕ ವಸ್ತುಗಳು ಎಡಭಾಗದಲ್ಲೂ, ಅನ್ನದಾನಕ್ಕಾದ ಅಕ್ಕಿ ಬಲಭಾಗದಲ್ಲೂ ಬರುವ ಹಾಗೆ ಇರುಮುಡಿಯನ್ನು ಇಡಬೇಕು. ಹಾಗೆಯೇ ಅಮ್ಮನವರು ಯಾರ್ಯಾರಿಗೆ ಮಾಲೆಯನ್ನು ಹಾಕಬೇಕು ಎಂದು ತಿಳಿಸ್ಕೊಟ್ಟಿದ್ದಾರೆ ಶಕ್ತಿಗಳೇ. ಅದನ್ನು ಈಗ ತಿಳ್ಕೊಳ್ಳೋಣವಾ? ಪುರುಷ ಪುರುಷರಿಗೂ, ಸ್ತ್ರೀ ಸ್ತ್ರೀಯರಿಗೂ, ಗಂಡ ಹೆಂಡತಿಗೂ, ಹೆಂಡತಿ ಗಂಡನಿಗೂ, ತಾಯಿ ಮಗಳಿಗೂ ಮಗನಿಗೂ, ತಂದೆ ಮಗ ಹೆಂಡತಿ, ಮದುವೆಯಾಗದಿರುವ ಮಗಳು ಇವರಿಗೆ ಮಾಲೆಯನ್ನು ಹಾಕಬಹುದು. ವಿಧವೆ ವಿಧವೆಗೂ ಹಾಕಬಹುದು. ಹಳದಿ ವಸ್ತ್ರದ ಗುರುಶಕ್ತಿಗೆ ಕೆಂಪು ವಸ್ತ್ರದ ಶಕ್ತಿಗಳು ಹಣೆಯಲ್ಲೂ ಪಾದದಲ್ಲೂ ಅರಿಶಿನ, ಕುಂಕುಮ, ಗಂಧ ನಿಯಮದಂತೆ ಇಡಬೇಕು. ಕೆಂಪು ವಸ್ತ್ರ ಶಕ್ತಿಗಳಿಗೆ ಅರಿಶಿನ ವಸ್ತ್ರದ ಗುರುಶಕ್ತಿ ಹಣೆಯಲ್ಲಿ ಮಾತ್ರ ಬೊಟ್ಟನ್ನು ಇಡಬೇಕು. ಹಳದಿ ವಸ್ತ್ರ ಪುರುಷರಾದ ಶಕ್ತಿಗಳಿಗೆ ತಲೆಯ ಮೇಲೆ ಇಟ್ಟಂತಹ ಸಿಂಬೆಯಲ್ಲೂ, ಸ್ತ್ರೀಯರಿಗೆ ತಲೆಯ ಮುಡಿಗಂಟಿನಲ್ಲೂ ಬೊಟ್ಟುಗಳನ್ನು ಇಡಬೇಕು. ಹಳದಿ ವಸ್ತ್ರ ಶಕ್ತಿಗಳಿಗೆ ಮಾಲೆ ಹಾಕಿದವರಿಗೆ ಅರಿಶಿನ ವಸ್ತ್ರದ ಶಕ್ತಿಗಳು ಗುರು ನಮಸ್ಕಾರ ಮಾಡುವಾಗ ತಮ್ಮ ಬಲಗೈಯನ್ನು ಮಡಿಚಿ ಮುಂಭಾಗದ ಹೊಟ್ಟೆಯ ಮೇಲೂ, ಎಡಗೈಯನ್ನು ಹಿಂಭಾಗದಲ್ಲಿ ಬೆನ್ನಿನ ಪಕ್ಕದಲ್ಲಿ ಇಟ್ಟುಕೊಂಡು ಶಿರವನ್ನು ಬಗ್ಗಿಸಿ ನಮಸ್ಕರಿಸಬೇಕು. ಕೆಂಪು ವಸ್ತ್ರ ಶಕ್ತಿಗಳು ಒಬ್ಬರಿಗೊಬ್ಬರು 2 ಕೈಗಳನ್ನು ಜೋಡಿಸಿ ಓಂ ಶಕ್ತಿ ಎಂದು ಹೇಳಿ ನಮಸ್ಕರಿಸಬೇಕು. ಗುರುಶಕ್ತಿ ಎಲ್ಲರಿಗೂ ಮಾಲೆಯನ್ನು ಹಾಕಿ ಈರುಮುಡಿಯನ್ನು ಎತ್ತುಕೊಟ್ಟ ನಂತರ ಈರುಮುಡಿ ಕಟ್ಟಿದ ಎಲ್ಲರನ್ನೂ ಪೂರ್ವ ದಿಕ್ಕಿನ ಕಡೆಗೆ ನಿಲ್ಲಿಸಿ ದೃಷ್ಟಿ ತೆಗೆದು ಸಿದ್ಧಪೀಠಕ್ಕೆ ಕಳಿಸಿಕೊಡ್ಬೇಕು. ನಾವು ಈಗ ಶಕ್ತಿಮಾಲೆ ಇರುಮುಡಿಯನ್ನು ಯಾವ ರೀತಿಯಾಗಿ ಧರಿಸಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ ಶಕ್ತಿಗಳೇ? ಈಗ ನಾವು ಶಕ್ತಿಮಾಲೆ ಇರುಮುಡಿ ವ್ರತವನ್ನು ಯಾವ ರೀತಿಯಾಗಿ ಆಚರಿಸಬೇಕು ಅಂತ ನಾವು ಈಗ ನೋಡೋಣ ಶಕ್ತಿಗಳೇ. ನಾವು ಶಕ್ತಿಮಾಲೆ ಧರಿಸಿ ಇರುಮುಡಿ ಕಟ್ಟಿ ವ್ರತವನ್ನು ಆಚರಿಸಲು ಅಮ್ಮ ಕೆಲವು ನಿಯಮಗಳನ್ನು, ಕ್ರಮವಿಧಾನಗಳನ್ನು ನಮಗೋಸ್ಕರ ತಿಳಿಸ್ಕೊಟ್ಟಿದ್ದಾಳೆ. ಅದು ತುಂಬ ಸುಲಭವಾಗಿ 3 ಅಥವಾ 5 ದಿನಗಳು ನಾವು ಪರಿಪೂರ್ಣವಾಗಿ ಅಮ್ಮನನ್ನು ನಂಬಿ ಅದನ್ನು ಕೈ ಹಿಡಿದಾಗಲೇ ಅಮ್ಮ ನಮಗೆ ಪರಿಪೂರ್ಣ ಅನುಗ್ರಹವನ್ನು ನೀಡುತ್ತೇನೆ ಎಂದು ಹೇಳಿದ್ದಾಳೆ. ಆ ವ್ರತಾಚರಣೆಯ ದಿನಗಳಲ್ಲಿ ನಾವು 2 ಸಲ ತಣ್ಣೀರಿನಲ್ಲಿ ಸ್ನಾನ ಮಾಡಿ, 1 ದಿನದಲ್ಲಿ 2 ವೇಳೆ ಮಾತ್ರವೇ ಊಟ ಮಾಡಿ, 2 ವೇಳೆ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು. 1 ವೇಳೆ ಮನೆಯಲ್ಲೂ, ಇನ್ನೊಂದು ವೇಳೆ ಮಂಡಳಿಗಳಲ್ಲೂ ನಾವು ಪಾಲ್ಗೊಂಡು ಆರಾಧನೆ ಮಾಡಬೇಕೆಂದು ಅಮ್ಮನ ಅಪ್ಪಣೆ. ನಾವು ರಾತ್ರಿ ಮಲಗುವಾಗ ಕೆಂಪು ವಸ್ತ್ರದ ಮೇಲೆ ಎಲ್ಲರೂ, ಅಂದರೆ ಕೆಂಪು ವಸ್ತ್ರದವರೂ ಸರಿ ಅಥವಾ ಹಳದಿ ವಸ್ತ್ರದವರೂ ಸರಿ,
ಕೆಂಪು ಬಣ್ಣದ ವಸ್ತ್ರವನ್ನು ಹಾಕಿ ಅದರ ಮೇಲೆ ನಾವು ಮಲಗಬೇಕು ಎಂದು ಅಮ್ಮ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆ ವ್ರತದ ಕಾಲದಲ್ಲಿ ಕಾಲಿಗೆ ಚಪ್ಪಲಿ ಹಾಕುವುದನ್ನು ತಪ್ಪಿಸಬೇಕು ಮತ್ತು ಲಾಕರಿ ವಸ್ತುಗಳಾದಂತಹ ಬೀಡಿ, ಸಿಗರೇಟು, ಮಧುಪಾನ ಇಂತಹ ದುಶ್ಚಟಗಳನ್ನು ಬಿಟ್ಟು ನಾವು ಅಮ್ಮನನ್ನು ನೆನೆಯಬೇಕು ಎಂದು ಅಮ್ಮ ಹೇಳಿದ್ದಾರೆ. ಈ ರೀತಿ ನಾವು ವ್ರತವಿದ್ದು ಶಕ್ತಿಮಾಲೆ ಧರಿಸಿ ಇರುಮುಡಿಯನ್ನು ಹೊತ್ತು ಸಿದ್ಧರ್ಪೀಠಕ್ಕೆ ಬರುವ ಮುನ್ನ ಮಂಡಳಿಗಳ ಮುಖಾಂತರವಾಗಿ ಆನ್ಲೈನ್ ನೋಂದಣಿಯನ್ನು ಮಾಡಿಸಿ ಬರಬೇಕು. ಸಿದ್ಧರ್ಪೀಠಕ್ಕೆ ಬಂದು ಸಿದ್ಧರ್ಪೀಠದ ವಿಧಿ ನಿಯಮಗಳನ್ನು ಅನುಸರಿಸಿ ಇರುಮುಡಿಯನ್ನು ಸಲ್ಲಿಸಿ ಅಭಿಷೇಕ ಮಾಡಿ ಎಲ್ಲಿಯೂ ಹೋಗದೆ ನೇರವಾಗಿ ಮನೆಗೆ ಹಿಂತಿರುಗಬೇಕು. ಯಾಕೆಂದರೆ ಅಮ್ಮನ ಅನುಗ್ರಹವನ್ನು ನಾವು ಪಡೆದು ಅದನ್ನು ನಾವು ಮನೆಗೆ ಕೊಂಡೊಯ್ಯಬೇಕು. ಆದ್ದರಿಂದ ಶಕ್ತಿಗಳೇ, ಎಲ್ಲಿಯೂ ಹೋಗದೆ ನೇರವಾಗಿ ಮನೆಗೆ ಹಿಂತಿರುಗಿ. ಅಮ್ಮನ ಅನುಗ್ರಹದಿಂದ ನಾವು ಶಕ್ತಿಮಾಲೆ ಧರಿಸಿ ಇರುಮುಡಿಯನ್ನು ಸಿದ್ಧರ್ಪೀಠದಲ್ಲಿ ಸಲ್ಲಿಸಿ ಮನೆಗೆ ಹಿಂತಿರುಗಿದ್ದೇವೆ. ಮನೆಗೆ ಹಿಂತಿರುಗಿದ ಮೇಲೆ ಏನು ಮಾಡಬೇಕು? ಏನು ಮಾಡಬೇಕಂದ್ರೆ, ನಿಮ್ಮ ಮನೆಯ ಒಳಗೆ ಬಂದ ತಕ್ಷಣ ದೀಪವನ್ನು ಹಚ್ಚಿ ನಿಮ್ಮ ಕೊರಳಲ್ಲಿರುವ ಶಕ್ತಿಮಾಲೆಯನ್ನು ನಿಮ್ಮ ಮನೆಯಲ್ಲಿರುವ ಗುರುಪಟ, ಅಮ್ಮನ ಪಟ ಅಥವಾ ಯಾವುದಾದರೂ ಅಮ್ಮನ ಪಟದಲ್ಲೂ ಈ ಮಾಲೆಯನ್ನು ನಿಮ್ಮ ಮನೆಯಲ್ಲಿರುವ ಸದಸ್ಯರ ಮಾಲೆಗಳು ಬದಲಾಗದಂತೆ ಗುರುತು ಮಾಡಿ ಹಾಕಬೇಕು. ನಂತರ ಇರುಮುಡಿ ಚೀಲವನ್ನು ಅಮ್ಮನ ಬಳಿ ಇಟ್ಟು ಆರಾಧನೆ ಮಾಡಿ ದೃಷ್ಟಿ ತೆಗೆದು ನಾವು ವ್ರತವನ್ನು ಪೂರ್ತಿ ಮಾಡಬೇಕು. ಇರುಮುಡಿ ಚೀಲದಲ್ಲಿ ನೀವು ಸಿದ್ಧರ್ಪೀಠದಿಂದ ಪಡೆದು ಬಂದ ಅಕ್ಕಿಯ ಜೊತೆ ನಿಮ್ಮ ಕುಟುಂಬಕ್ಕೆ ತಕ್ಕ ಹಾಗೆ ಬೇರೆ ಅಕ್ಕಿಯನ್ನು ಸೇರಿಸಿ ಸಕ್ಕರೆ ಪೊಂಗಲ್ ಮಾಡಿ ಅದನ್ನು ಅಮ್ಮನಿಗೆ ಎಡೆಯಿಟ್ಟು ಅದನ್ನು ನಮ್ಮ ಮನೆಯಲ್ಲಿರುವವರು ಮಾತ್ರ ಸೇವಿಸಬೇಕು. ನಮ್ಮ ವ್ರತವನ್ನು ಪೂರ್ಣಗೊಳಿಸಬೇಕು. 9 ಮಾಲೆ ಮುಗಿದ ನಂತರ 10ನೇ ಮಾಲೆಯಾಗಿ ಆಧ್ಯಾತ್ಮಿಕದಲ್ಲಿ ಒಂದು ಮೆಟ್ಟಿಲನ್ನು ಹತ್ತಿಬಿಟ್ಟಿದ್ದೀರಾ. ಆದ್ದರಿಂದ ನಿಮ್ಮ ಉಡುಪಿನ ಬಣ್ಣ ಬದಲಾಯಿಸಬೇಕೆಂದು ಹೇಳಿ ಅಮ್ಮ ನಮಗೆ ಕೆಂಪು ಮತ್ತು ಹಳದಿ ಬೆರೆಸಿದ ಬಣ್ಣವಾದ ಬಟ್ಟೆಯನ್ನು ಧರಿಸುವಂತೆ ಆಜ್ಞೆ ಇಟ್ಟಿದ್ದಾಳೆ. ಆ ಬಣ್ಣದಲ್ಲೇ ಇರುಮುಡಿ ಚೀಲವನ್ನು ಶಕ್ತಿಮಾಲೆಯು ನಮಗೆ ಕೊಡಲಾಗುತ್ತದೆ. ಕೆಂಪು ಮಣ್ಣಿ ಧರಿಸಿದ ಶಕ್ತಿಮಾಲೆಯ ಜೊತೆ ಕೇಸರಿ ಬಣ್ಣವುಳ್ಳ ಇರುಮುಡಿಯ ಚೀಲವನ್ನು 9 ಮಾಲೆ ಮುಗಿಸಿ ನಾವು ಸಿದ್ಧರ್ಪೀಠದಿಂದ ಅದನ್ನು ಪಡೆದು ಬಂದು ಮನೆಯಲ್ಲಿ ಇಟ್ಟುಕೊಂಡು 9 ಸಲ ಧರಿಸಿದ ಆ ಮಾಲೆಯ ಡಾಲರನ್ನು ಮಾತ್ರ ಬಿಚ್ಚಿ ನಿಮ್ಮ ಮನೆಯ ಮುಂಬಾಗಿಲಿನ ಮೇಲಿನ ಒಳಭಾಗದಲ್ಲಿ ಚಕ್ರ ಹೊರಗೆ ಕಾಣುವ ರೀತಿಯಲ್ಲಿ ಅದನ್ನು ನೇತು ಹಾಕಬೇಕು. ನಂತರ ಮಾಲೆ ಚೀಲವನ್ನು ದೃಷ್ಟಿ ತೆಗೆದು ಓಡುವ ನೀರಿನಲ್ಲಿ ಬಿಟ್ಟು ಬಿಡಬೇಕು. ನಂತರ 10ನೇ ಮಾಲೆಗಾಗಿ ನೀವು ಧರಿಸಿ ಬಂದ ಮಾಲೆಯನ್ನು ಚೀಲವನ್ನು 13ನೇ ಮಾಲೆ ಮುಗಿದ ನಂತರ ಮತ್ತೆ ಮಾಲೆ ಚೀಲವನ್ನು ಹೊಸದಾಗಿ ಪಡೆದು ಮನೆಯಲ್ಲಿ ಇಟ್ಟು 13ನೇ ಸಲ ಮುಗಿಸಿದ ಮಾಲೆಯ ಡಾಲರನ್ನು ತೆಗೆದು ಬಾಗಿಲಿನ ಮೇಲಿನ ಒಳಭಾಗದಲ್ಲಿ ಮುಂಚೆ ಹೊಡೆದ ಡಾಲರ್ನ ಪಕ್ಕದಲ್ಲಿ ಅಮ್ಮ ಕಾಣುವ ರೀತಿಯಲ್ಲಿ ಅದನ್ನು ಇರಿಸಬೇಕು. ಮತ್ತೆ ಆ ಚೀಲ ಮಾಲೆಯನ್ನು ದೃಷ್ಟಿ ತೆಗೆದು ಓಡುವ ನೀರಿನಲ್ಲಿ ಬಿಟ್ಟು ಬಿಡಬೇಕು. ನಂತರ ಮುಂದುವರಿಕೆಯಾಗಿ ಅಮ್ಮ ನೀಡಿದ ಕೆಂಪು ಮತ್ತು ಹಳದಿ ಮಿಶ್ರಿತ ಕೇಸರಿ ಬಣ್ಣದ ವಸ್ತ್ರವನ್ನು ಧರಿಸಿ ಅಮ್ಮ ತಿಳಿಸಿದ ವಿಧಾನದಲ್ಲಿ ವ್ರತವನ್ನಾಚರಿಸಿ ಅಮ್ಮನನ್ನು ನೋಡಲು ಸಿದ್ಧರ್ಪೀಠಕ್ಕೆ ಬರುವಾಗ ತಾಯಿ ನಮ್ಮನ್ನು ಮತ್ತು ನಮ್ಮ ಕುಟುಂಬವನ್ನು ಸುಭಿಕ್ಷವಾಗಿ ನಮ್ಮನ್ನು ಕಾಪಾಡಿಕೊಂಡು ಬರುತ್ತಾಳೆ ಎನ್ನುವುದರಲ್ಲಿ ಸ್ವಲ್ಪವೂ ನಮಗೆ ಸಂಶಯವಿಲ್ಲ. ಓಂ ಶಕ್ತಿ. ಅಮ್ಮನ ನೆನೆ ಮನವೇ ಮೇಲ್ಮರವು ಅಮ್ಮನ ನೆನೆ ಮನವೇ.